ನಮಸ್ಕಾರ ವೀಕ್ಷಕರೇ, ಇವತ್ತು ಇಡೀ ದಿನ ಕರುನಾಡು ಸ್ತಬ್ಧವಾಗಲಿದೆ. ಶಾಶ್ವತ ನೀರಾವರಿ ಯೋಜನೆ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಏನಿರುತ್ತೆ ಏನಿರಲ್ಲ ನಾವು ನಿಮಗೆ ತಿಳಿಸ್ತೀವಿ. ಇಂದು ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಂಚಾರ ಇದೆಯಾ ಅನ್ನೋದು ಹಲವರ ಗೊಂದಲ ಆಗಿದೆ. ಸಾರಿಗೆ ಸಂಚಾರ ಇದ್ರೂ ಯಾವಾಗ ಬೇಕಿದ್ರೂ ಕೈಕೊಡಬಹುದು. ಯಾವ್ಯಾವ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ಬಂದ್ ಅನ್ನೋದರ ಮಾಹಿತಿಯನ್ನ ಕೂಡ ನಾವು ನಿಮಗೆ ನೀಡ್ತೀವಿ. ಹೋಟೆಲ್, ಪೆಟ್ರೋಲ್, ಡೀಸೆಲ್ ಕಥೆ ಏನು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ನೀವು ಹೊರ ಹೋಗೋಕ್ಕೂ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಬಸ್ಗೆ ಕಲ್ಲು ತೂರಾಟ ನಡೆಸಲಾಗಿದೆ. ನಸುಕಿನ ಜಾವದಲ್ಲೇ ಕೋಲಾರದಲ್ಲಿ ಪ್ರತಿಭಟನಾಕಾರರು ಈ ಮೂಲಕ ಬಂದ್ನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರ ನಗರದ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ನೂತನ ಬಸ್ ನಿಲ್ದಾಣಕ್ಕೆ ನುಗ್ಗಿದ 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಮಾಲೂರು ಮಾರ್ಗದ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರತಿಭಟನಾಕಾರರು ಚಾಲಕನನ್ನ ಇಳಿಯುವಂತೆ ಅಲ್ಲಿ ಒತ್ತಡ ಹಾಕ್ತಾ ಇರುವಂತಹದ್ದು. ಮತ್ತೊಂದು ಕಡೆ ಬಸ್ನ ಮುಂಭಾಗದ ಗಾಜಿಗೆ ಕಲ್ಲು ತೂರಾಟ ನಡೆಸಿದ್ದಾರೆ. ಮಾಲೂರು ಮಾರ್ಗದ ಬಸ್ ಮೇಲೆ ಈ ಕಲ್ಲು ತೂರಾಟ ನಡೆದಿದ್ದು, ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಬಸ್ಸಿನ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿವೆ. ಕೆಎಸ್ಆರ್ಟಿಸಿ ಡಿಪೋಗೆ ಮುತ್ತಿಗೆ ಹಾಕಿ ಪ್ರತಿಭಟನಾಕಾರರು ಬಂದ್ ನಡೆಸುವಂತೆ ಅಲ್ಲಿ ಹೇಳ್ತಾ ಇರುವಂತಹದ್ದು. ಕಲ್ಲು ತೂರಾಟದ ಬಳಿಕ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಸ್ಸಿನ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಲಾಗಿದೆ. ಸುಮಾರು 50 ಜನ ಪ್ರತಿಭಟನಾಕಾರರು ಇಲ್ಲಿ ಜಮಾವಣೆಯಾಗಿದ್ರು. ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದ್ರು. ನಂತರ ಹೊರಟಂತಹ ಬಸ್ನ ಮುಂಭಾಗದ ಗಾಜಿಗೆ ಕಲ್ಲು ತೂರಾಟ ನಡೆಸಿ ಬಸ್ ಅನ್ನ ನಿಲ್ಲಿಸುವಂತೆ ಅಲ್ಲಿನ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಕೋಲಾರದ ಮಾಲೂರು ಮಾರ್ಗದ ಬಸ್ ಮೇಲೆ ಈ ಕಲ್ಲು ತೂರಾಟ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ಲಕ್ಷ್ಮೀಪತಿ. ನಸುಕಿನ ಜಾವದಲ್ಲೇ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಸದ್ಯಕ್ಕೆ ಕೋಲಾರದಲ್ಲಿ ಬಂದ್ನ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ? ಭಾವನ ಕೋಲಾರ ಜಿಲ್ಲೆ ಶಾಶ್ವತ ನೀರಾವರಿಗಾಗಿ ಕಳೆದ 1 ವರ್ಷದಿಂದ ಸತತ ಕೋಲಾರದಲ್ಲಿ ಒಂದು ಪ್ರತಿಭಟನೆಗಳು ಹಮ್ಮಿಕೊಂಡಿದ್ರು ಸಹ ಮತ್ತು ಧರಣಿ ಹಮ್ಮಿಕೊಂಡಿದ್ರು ಸಹ ಯಾವುದೇ ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಒಂದು ಜಿಲ್ಲೆಯ ಒಂದು ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲ ಆಗಿದೆ ಅಂತ ಬಿಟ್ಟು ಇವತ್ತು ಅಖಿಲ
ಅಖಿಲ ಕರ್ನಾಟಕವಾಗಿ ಇವತ್ತು ವಿವಿಧ ಸಂಘಟನೆಗಳಿಗೆ ಕರೆ ನೀಡಿರುವಂತಹ ಒಂದು ಬಂದ್ಗೆ ಒಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯವರು ಬೆಳಗಿನ ಜಾವ 4 ಗಂಟೆಗೆ ಸಂದರ್ಭದಲ್ಲಿ ಕೋಲಾರ ನಗರದಲ್ಲಿ ಪ್ರದಕ್ಷಿಣೆ ಮಾಡಿ ನಗರದ ರಸ್ತೆಗಳಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ನಗರದಲ್ಲಿ ಓಡಾಡುವಂತ ಮತ್ತು ಸರ್ಕಾರಿ ಸಾರಿಗೆ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಅಲ್ಲಿ ಒಂದು ಹೋರಾಟ ಬಸ್ಸುಗಳ ಸಂಚಾರವನ್ನು ಅಡ್ಡಗಟ್ಟಿ ತಡೆ ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಮಾಲೂರು ಮಾರ್ಗದ ಬಸ್ಸು ಸಂಚಾರ ಮಾಡಲಿಕ್ಕೆ ಮುಂದಾದಾಗ ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕಲ್ಲನ್ನು ತೂರಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಗಾಜಿಗೆ ಒಂದು ಕಲ್ಲು ಬೀಸಿದ್ದಾರೆ. ಮತ್ತೆ ಟೈರ್ಗಳಿಂದ ಗಾಳಿ ಬಿಡಿಸಲು ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಕೋಲಾರ ಜಿಲ್ಲೆಯಲ್ಲಿ ಒಂದು ರೀತಿಯ ಒಂದು ಎಲ್ಲಾ ರೀತಿಯ ಶಬ್ದ ಆಗಿದೆ ಅಂತಾನೆ ಹೇಳ್ಬಹುದು. ಇದು ಎಲ್ಲಾ ಹೋರಾಟಗಾರರು ಸತತವಾಗಿ ಎಲ್ಲಾ ದಿಕ್ಕುಗಳಲ್ಲಿ ಸಹ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ ಧರಣ ಮತ್ತೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಇದು ಮಾಡ್ತಾ ಇದ್ದಾರೆ. ಭಾವನಾ, ಹಲವಾರು ಕಡೆ ಹಲವು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಕೋಲಾರದ ವಿಷಯಕ್ಕೆ ಬರೋದಾದ್ರೆ ಯಾವ ರೀತಿಯ ಬೆಂಬಲ ಈ ಪ್ರತಿಭಟನೆಗೆ, ಈ ಕರ್ನಾಟಕ ಬಂದ್ಗೆ ವ್ಯಕ್ತ ಆಗ್ತಾ ಇದೆ ಲಕ್ಷ್ಮೀಪತಿ? ಭಾವನಾ, ಇದು ಕರ್ನಾಟಕ ಬಂದ್ ಅನ್ನೋದಕ್ಕಿಂತ ಕೋಲಾರ ಜಿಲ್ಲೆಯ ಬಂದ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸದೇ ಇರಬಹುದು. ಆದ್ರೆ ಕೋಲಾರದ ಒಂದು ಜ್ವಲಂತ ಸಮಸ್ಯೆ ಆಗಿರುವಂತ ಶಾಶ್ವತ ಕುಡಿಯುವ ನೀರು ಯೋಜನೆ ಈ ನಿಟ್ಟಿನಲ್ಲಿ ಎಲ್ಲಾ ಸಂಘಟನೆಗಳು ಕೈ ಜೋಡಿಸಿದ್ದೇವೆ ಕೋಲಾರ ಜಿಲ್ಲೆಯಲ್ಲಿ. ಹಾಗಾಗಿ ಕೋಲಾರ ಜಿಲ್ಲೆಯಾದ್ಯಂತ ಇವತ್ತು ಏನೋ ಮಾಲೂರು ಆಗಿರ್ಬೋದು, ಶ್ರೀನಿವಾಸಪುರ, ಮುಳಬಾಗಿಲು, KGF, ಬಂಗಾರಪೇಟೆ ಹಾಗೂ ಕೋಲಾರ ಸೇರಿದಂತೆ ಎಲ್ಲಾ ಕೇಂದ್ರಗಳಲ್ಲೂ ಸಹ ಇವತ್ತು ಬಂದ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಇವತ್ತು ಅಂತಾರಾಷ್ಟ್ರೀಯ ಒಂದು ಏನು ಸರಕು ಸಾಗಾಣಿಕೆ ಆಗ್ತದೆ ಅದು ಸಹ ನಿಲ್ಲಿಸಿದ್ದಾರೆ. ಮತ್ತು ರಸ್ತೆಗಳಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಈಗಾಗಲೇ ಸಹ ಪೊಲೀಸರಿಗೂ ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಒಟ್ಟು ಹೋರಾಟದ ತೀವ್ರತೆ ಮುಂದೆ ಹೆಚ್ಚಾಗುವ ಸಾಧ್ಯತೆ ಬಹುತೇಕ ಇದೆ ಅಂತ ಹೇಳ್ಬೋದು. ಭಾವನಾ, ಓಕೆ, ಈಗ ನಾವು ಬಸ್ಸಿಗೆ ಕಲ್ಲು ತೂರಾಟ ನಡೆಸಿದ್ದನ್ನ ನಾವು ನೋಡಿದ್ವಿ. ಬಸ್ನ ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ. ಸನ್ನಿವೇಶ ನಿಜಕ್ಕೂ ವಿಕೋಪಕ್ಕೆ ಹೋಗೋ ಎಲ್ಲಾ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಹೇಗೆ ಕಲ್ಪಿಸಲಾಗಿದೆ? ಸುಮಾರು ಎಷ್ಟು ಜನ ಸಿಬ್ಬಂದಿಯನ್ನ ಅಲ್ಲಿ ಈಗಾಗಲೇ ನಿಯೋಜನೆ ಮಾಡಲಾಗಿದೆ? ಭಾವನಾ, ಈಗ ನಿನ್ನೆ ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ KSRTC MD ಅವರು ಏನು ನಾವು ಯಾವುದೇ ರೀತಿ ಬಂದ್ಗೆ ಬೆಂಬಲಿಸಲ್ಲ, ನಮ್ಮ ಸಂಚಾರ ಯಥಾಸ್ಥಿತಿ ಇರುತ್ತೆ ಅಂತ ಒಂದು ಹೇಳಿಕೆ ನೀಡಿರುವ ಪ್ರಯುಕ್ತವಾಗಿ ನಿನ್ನೆ ಸಹ ಡಿಪೋ ಮ್ಯಾನೇಜರ್ಗಳಿಗೆಲ್ಲ ಹೋಗಿ ಈ ಸಂಘಟನೆಕಾರರು ಒಂದು ಮನವಿ ಮಾಡಿದ್ದಾರೆ. ಹೋರಾಟ ತೀವ್ರತೆ ಹೆಚ್ಚಾಗ್ತಾ ಇದೆ, ಮತ್ತೆ ಬಸ್ ಸಂಚಾರ ಮಾಡಬೇಡಿ, ಅನಾಹುತಕ್ಕೆ ಎಡೆ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ರು ಸಹ ಇವತ್ತು ಸಾರಿಗೆ ಅಧಿಕಾರಿಗಳು ಮತ್ತೆ KSRTC ನೌಕರರು ಇವತ್ತು ಏನು ಬೀದಿಗಿಳಿದಿದ್ದಾರೆ. ಆ ಸಂಚಾರಕ್ಕೆ ಮುಂದಾದಾಗ ಈ ಸಂದರ್ಭದಲ್ಲಿ ಕಲ್ಲು ತೂರ್ಬೇಕಂತ ಅನಿವಾರ್ಯ ಇವತ್ತು ಸಂಘಟನೆಕಾರರಿಂದ ಆಯ್ತು. ಈಗ ತೀವ್ರತೆ ಹೆಚ್ಚಾಗ್ತಾ ಇದೆ. ಮತ್ತೆ ಮೆಕ್ಕೆ ಸರ್ಕಲ್ ಮತ್ತೆ ಕೋಲಾರದ ಒಂದು ಶ್ರೀನಿವಾಸಪುರ ಟೋಲ್ಗೇಟ್ ಅಲ್ಲಿ ಇವತ್ತು ಬಂದ್ ಮಾಡಿ ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೀತಾ ಇದೆ. ಈಗ ಪ್ರಸ್ತುತವಾಗಿ ಒಟ್ಟಾರೆಯಾಗಿ ಈ ಒಂದು ಬಂದ್ ತೀವ್ರತೆ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಭಾವನಾ, ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಯಾವ ರೀತಿ ಕೋಲಾರ ಪರಿತಪಿಸ್ತಾ ಇದೆ ಕಳೆದ 1 ವರ್ಷದಿಂದ? ಜೊತೆಗೆ ಸರ್ಕಾರದ ನಿರ್ಲಕ್ಷ್ಯ ಯಾವ ರೀತಿ ಕಂಡು ಬರ್ತಾ ಇದೆ ಲಕ್ಷ್ಮೀಪತಿ ಈ ವಿಷಯದಲ್ಲಿ? ಭಾವನ, ಕಳೆದ 20 ದಶಕಗಳಿಂದ ಇನ್ನು ಶಾಶ್ವತ ನೀರಾವರಿಗಾಗಿ ಪರಮಶಿಯ ವರದಿಯನ್ನು ಜಾರಿ ಮಾಡ್ಬೇಕಂತ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ಸರ್ಕಾರಗಳು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಮತ್ತೆ ಎತ್ತಿನ ಹೊಳೆ ಅಂತ ಒಂದು ಯೋಜನೆಯನ್ನ ಜಾರಿ ಮಾಡಿ ಒಂದು ಏನು ಬಯಲುಸೀಮೆ ಜನರ ಹೋರಾಟವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಇವತ್ತು ಸರ್ಕಾರ ಮುಂದಾಯ್ತು. ಸರಿ ಅಂತ ಬಿಟ್ಟು ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ಅವರ ಭಾಷೆ ಅಂತೆ 2 ವರ್ಷದಲ್ಲಿ ನಿಮ್ಗೆ ನೀರು ಕೊಡ್ತೀವಿ, ಎತ್ತಿನ ಹೊಳೆ ನೀರು ಅಂತ. ಆದ್ರೆ ಇದುವರೆಗೂ ಕಾಮಗಾರಿಗಳು ಇನ್ನ ಕುಂಠಿತ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಈ ಒಂದು ಬಯಲುಸೀಮೆಗೆ ನೀರು ಬರುವ ಲಕ್ಷಣ ಕಾಣ್ತಾ ಇಲ್ಲ ಅಂತ ಬಿಟ್ಟು ಇವತ್ತು ಬೇರೆ ಬೇರೆ ಮೂಲಗಳಿಂದ ಆಗ್ಲಿ ಶಾಶ್ವತ ನೀರಾವರಿ ಒದಗಿಸುವಂತ ಒಂದು ಪರಮಶಿವ ವರದಿ ಜಾರಿ ಆಗ್ಬೇಕು ಅನ್ನೋದೇ ಈ ಒಂದು ಹೋರಾಟಗಾರರ ಒಂದು ಅಚಲವಾಗಿದೆ ಅಂತ ಹೇಳ್ಬೋದು. ಭಾವನಾ, ಎಸ್, ಧನ್ಯವಾದ ಲಕ್ಷ್ಮೀಪತಿ ನಿಮ್ಮೆಲ್ಲ ಮಾಹಿತಿಗೆ.